ರಾಯರನ್ನು ಪ್ರತ್ಯಕ್ಷವಾಗಿ ನೋಡುವಂತಹ ಶಕ್ತಿ ಮತ್ತು ಅದೃಷ್ಟ ನಮ್ಮೆಲ್ಲರಿಗೂ ಕೂಡ ಇಲ್ಲದೇ ಇದ್ರೂ ಭಕ್ತಿಯಿಂದ ಅವರ ಪಾದವನ್ನ ಹಿಡಿದು ಪೂಜಿಸಿ ಅವರ ಅನುಗ್ರಹವನ್ನ ಪಡೆದುಕೊಳ್ಳುವಂತ ಒಂದು ಅವಕಾಶ ಮಾತ್ರ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಖಂಡಿತ ಇದೆ. ಹಾಗಂದ ಮಾತ್ರಕ್ಕೆ ರಾಯರಿಗೆ ನಾವು ಆಡಂಬರದ ಅಲಂಕಾರವನ್ನ ಮಾಡಿದ್ರೆ ಮಾತ್ರ ಒಲಿತಾರ ನಂಗಿಲ್ಲ. ಭಕ್ತಿಯಿಂದ ನೀವು ಕೈ ಮುಗಿದ್ರು ಸಾಕು, ರಾಯರು ಖಂಡಿತವಾಗ್ಲೂ ಕೂಡ ನಿಮಗೆ ಅನುಗ್ರಹವನ್ನ ಮಾಡುವಂತಹ ಒಂದು ಕರುಣಾಮಹಿಗಳು. ರಾಯರಿಗೆ ಮುಕ್ಕೋಟಿ ದೇವಾನುದೇವತೆಗಳ ಒಂದು ಆಶೀರ್ವಾದ ಕೂಡ ಆಗಿದೆ. ಕಾರಣ ಅವರ ಸರಳತೆ, ಅವರ ಗುಣ. ರಾಯರ ಒಂದು ಗುಣವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು, ರಾಯರ ಆಶೀರ್ವಾದ ಖಂಡಿತ ನಿಮ್ಗಾಗತ್ತೆ. ಯಾಕಂದ್ರೆ ಆ ಪುಣ್ಯಾತ್ಮರು ಭೂಮಿ ಮೇಲೆ ಹಲವಾರು ರೀತಿಯ ಕಷ್ಟಗಳನ್ನ ಪಟ್ಟಿದ್ದಾರೆ, ಪಡಬಾರದ ಕಷ್ಟಗಳನ್ನ ಪಟ್ಟಿದ್ದಾರೆ, ಕಣ್ಣೀರು ಸಹ ಹಾಕಿದ್ದಾರೆ. ಆದ್ರೆ ಯಾವತ್ತೂ ಕೂಡ ಅವರು ತಮಗೋಸ್ಕರ ಬದುಕಿಲ್ಲ. ಬದುಕಿರೋದು ಕೂಡ ತಮ್ಮ ಭಕ್ತರಿಗೋಸ್ಕರ, ತಮ್ಮ ನಂಬಿದವರಿಗೋಸ್ಕರ. ಖಂಡಿತ ನಿಮ್ಮ ಕಷ್ಟಗಳನ್ನು ಕೂಡ ರಾಯರು ಅನ್ನುವಂಥ ಶಕ್ತಿ ಖಂಡಿತ ನಿಮ್ಮ ಕಷ್ಟಗಳನ್ನ ದೂರ ಮಾಡೇ ಮಾಡುತ್ತೆ. ಯಾಕಂದ್ರೆ ನಮ್ಮ ರಾಯರು ಇದ್ದಾರೆ.